ನಮಸ್ಕಾರ ವೀಕ್ಷಕರೇ, ಯಾರೆಲ್ಲ ನಮ್ಮ ಚಾನಲ್ ನೋಡಕತ್ತೀರಿ. ಇವತ್ತು ನಾನು ನಿಮಗೆ ಪಂಚಮಿ ವಿಶೇಷ ಮನೆಯಲ್ಲೇ ಶೇವ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಇದ್ದರೆ ಸಾಕು, ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಹೇಗೆ ಮಾಡುತ್ತೀನಿ ಅಂತ ಹೇಳೋಕ್ಕಿಂತ ಮೊದಲೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇವಾಗ ನಮ್ಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರ್ರಿ. ಇವಾಗ ನಾನಿಲ್ಲಿ ಶೇವ ಮಾಡೋಕೆ ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡಿನಿ, ಒಂದು ಅರ್ಧ ಕಪ್ ಅಕ್ಕಿ ಹಿಟ್ಟು ತೊಗೊಂಡಿನಿ, ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು, ಆಮೇಲೆ ಅಜ್ವಾನ, ಒಂದು ಸ್ವಲ್ಪ ಕೆಂಪು ಖಾರ ಹಾಕ್ಕೊಂಡು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳಕತ್ತೀನಿ. ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಏನಾಗ್ತವೆ, ಕ್ರಿಸ್ಪಿಯಾಗಿ ಬರ್ತಾವೆ, ಕುರುಕುರು ಆಗ್ತಾವೆ ಶೇವ. ಹಾಗಾಗಿ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಹಾಕ್ಕೋಬೇಕು. ಇವಾಗ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಂಡಿನಿ, ನೀರು ಹಾಕ್ಕೊಂಡು ಕಲಿಸ್ಕೊಳಕತ್ತೀನಿ. ಹಿಟ್ಟು ಏನದ ಸ್ವಲ್ಪ ಮೆತ್ತಗಾಗಿನೇ ನಾದ್ಕೋಬೇಕಾಗ್ತದೆ. ಗಟ್ಟಿನ ನಾದ್ಕೊಂಡ್ರೆ ಏನಾಗ್ತವೆ, ಶೇವ ಭಾಳ ಬಿರುಸಾಗಿ ಬರ್ತಾವೆ. ಹಾಗಾಗಿ ಹಿಟ್ಟು ಸ್ವಲ್ಪ ಮೆತ್ತಗಾಗಿ ನಾದ್ಕೋಬೇಕು. ಇವಾಗ ನಾನು ನಿಮಗೆ ತೋರಿಸ್ಲಾತೀನಿ ನೋಡಿರಿ, ಪೂರ್ತಿ ಎಲ್ಲ ನಾದ್ಕೊಂಡಿಲ್ಲ. ಇಷ್ಟು ಮೆತ್ತಗಾಗಬೇಕು ಹಿಟ್ಟು, ಇಷ್ಟು ಮೆತ್ತಗಾಗಬೇಕು. ಅಂದ್ರೆ ಶೇವ ಏನಾಗ್ತಾವೆ, ಚೆಂದ ಕುರುಕುರುವಾಗಿ ಬರ್ತಾವೆ, ಫಳ್ಳಾಗ್ತಾವೆ. ಹಂಗಾಗಿ ನೋಡಿರಿ, ನಾನು ಇವಾಗ ಶೇವ ಮಾಡೋಕೆ ಸಣ್ಣ ಶೇವದ ಮಣಿ ತೊಗೊಂಡಿನಿ. ಒತ್ತು ಮಣಿ ಒಳಗೆ ಹಿಟ್ಟನ್ನ ಈ ಥರ ಉದ್ದಾಗಿ ಮಾಡಿಕೊಂಡು ಹಾಕ್ಕೊಳಕತ್ತೀನಿ. ಸ್ವಲ್ಪ ಮಿದ್ಕೊಂಡು ಹಿಟ್ಟನ್ನ ಇದ್ರೊಳಗೆ ಒತ್ತು ಮಣಿ ಒಳಗೆ ಹಾಕ್ಕೊಂಡ್ತೀನಿ. ಒಂದು ಸ್ವಲ್ಪ ನೀರು ಹಚ್ಕೊಂಡು ಹಾಕೋರಿ. ಇವಾಗ ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೆ, ನಾನು ಇದ್ರಾಗ ಎಣ್ಣೆ ಒಳಗೆ ಒತ್ಕೊಳತ್ತೀನಿ ನೋಡಿರಿ. ಊರಿನ ಮೀಡಿಯಮ್ ಫ್ಲೇಮ್ನಾಗೆ ಇಡ್ರಿ. ಇವಾಗ ನೋಡಿರಿ, ಬಬಲ್ಸ್ ಎಲ್ಲ ಎಷ್ಟು ಚಂದ ಬರತ್ತಾವಲ್ಲ, ಎಣ್ಣೆ ಕಾಯ್ದಿರಬೇಕು ಚೆಂದಾಗಿ, ಆವಾಗ ಬೇಡ್ರಿ. ಇವಾಗ ಪೂರ್ತಿ ಸಡನ್ನಾಗಿ ಅವಾಗೆ ತಿರುವಿ ಹಾಕಬೇಡ್ರಿ, ಯಾಕಂದ್ರೆ ಏನೋ ಮೆತ್ಕಿರ್ತೈತಲ್ಲ, ಆಮೇಲೆ ಮುರಿದು ಬಿಡ್ತದೆ. ಒಂದು ಬಬಲ್ಸ್ ಎಲ್ಲ ನಿಂತು ಬಳಕೆ, ಗುಳಿಗಳೆಲ್ಲ ನಿಂತು ಬಳಕೆನ ಅವಾಗ ನಾವು ಇದನ್ನು ಸ್ವಲ್ಪ ತಿರುವಿ ಹಾಕಬೇಕು. ಒಂದು 2-3 ಸಲ ಹಿಂಗೆ ತಿರುವಿ ಹೊಳಿಸಿ ಹಾಕಿದ್ರ ಮ್ಯಾಲ ಪೂರ್ತಿಯಾಗಿ ಬೇಯ್ತದೆ. ಯಾಕೆ ನೋಡಿರಿ, ಕಲರ್ನು ಎಷ್ಟು ಚೆಂದಾಗಿ ಕಾಣ್ತದಲ್ಲ. ಇವಾಗ ನಿಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿನೂ ಬಂದದಂತ ಹೇಳಿ. ಎಲ್ಲನೂ ನಾನು ಇದೇ ರೀತಿಯೇ ಮಾಡ್ಕೊಂಡೀನಿ. ಎಲ್ಲನೂ ಕ್ರಿಸ್ಪಿಯಾಗಿಯೇ ಬರ್ತಾವೆ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವೆ, ಮತ್ತು ಹಿಟ್ಟನ್ನು ಮೆತ್ತಗಾಗಿ ಮಾಡ್ಕೋಬೇಕು, ಆಮೇಲೆ ಕುರುಕುರಾಗಿ ಬರ್ತಾವೆ. ಇವಾಗ ಎಲ್ಲನೂ ನಾನು ಇದೇ ರೀತಿ ಮಾಡ್ಕೊಂಡೀನಿ ನೋಡಿರಿ, ತೋರಿಸ್ತೀನಿ. ಎಷ್ಟು ಕಲರೆಲ್ಲ ಎಷ್ಟು ಚೆಂದಾಗಿ ಬಂದಾವಲ್ಲ. ಯಾರು ನಮ್ಮ ಚಾನಲ್ ನೋಡಕತ್ತೀರಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇವಾಗ ಎಲ್ಲನೂ ಮಾಡ್ಕೊಂಡಿನಿ, ನಿಮಗೆ ನಾನು ತೋರಿಸ್ತೀನಿ ಬರ್ರಿ. ಇವಾಗ ನೋಡಿರಿ, ಮ್ಯಾಗ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿನಿ. ಕರಿಬೇವು ಹಾಕ್ಕೊಂಡು ತೋರ್ಸತ್ತೀನಿ ನೋಡಿರಿ, ಎಷ್ಟು ಹಂಗೆ ಕಾಣಕತ್ತಾವಲ್ಲ. ಎಲ್ಲನೂ ಮಾಡ್ಕೊಂಡಿನಿ. ಇವಾಗ ನಿಮಗೊಂದು ಮುರಿದ್ನು ತೋರಿಸ್ತೀನಿ, ಎಷ್ಟು ಪಳ್ಳಾಗಿ ಮತ್ತು ಕುರುಕುರುವಾಗಿ ಬಂದಾವಂತ ನೋಡ್ಬೋದು. ನೀವು ಇದೇ ರೀತಿ ಮನ್ಯಾಗ ಮಾಡಿ ನೋಡಿರಿ, ಹೆಂಗಾಗ್ಯಾವಂತ ಕಮೆಂಟ್ನಲ್ಲಿ ತಿಳಿಸ್ರಿ. ಎಲ್ಲನೂ ಚೆಂದಾಗಿ ಬಂದಲ್ಲ, ಕಲರ್ನು ಚೆಂದ ಕಾಣಕತ್ತಾವ. ಒಂದು ಮುರಿದು ತೋರಿಸ್ತೀನಿ ನೋಡಿರಿ ನಿಮಗೆ, ಎಷ್ಟು ಮೆತ್ತದು ಕುರುಕುರುವಾಗಿ ಬಂದಾವಂತ. ಭಾಳ ಚೆಂದಾಗಿ ಬರ್ತಾವೆ. ಮನೆಯಾಗೆ ಟ್ರೈ ಮಾಡೋದು ಚಲೋ, ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಹಾಗಾಗಿ ಮನೆಯಾಗೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಇದ್ದರೆ ಸಾಕು, ಮನೆಯಾಗೆ ಮಾಡ್ಕೋಬೋದು ಈಸಿಯಾಗಿ. ಇವಾಗ ನೋಡಿರಿ, ಮುರಿದು ತೋರಿಸ್ತೀನಿ ನೋಡಿರಿ, ಎಷ್ಟು ಚೆಂದ ಬಂದಾವಲ್ಲ. ನೀವು ಟ್ರೈ ಮಾಡಿರಿ. ಥ್ಯಾಂಕ್ ಯು.